ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಹೆಸರು ಮಿಸ್ ಮ್ಯಾಚ್ ಆಗಿದೆ. ಇದು ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಬಹಳ ಜನರಿಗೆ ಸಮಸ್ಯೆ ಇದೆ. ಆಧಾರ್ನಲ್ಲಿ ಒಂದು ಹೆಸರು ಇದೆ, ಅದು ಸರಿಯಾಗಿದೆ, ಆದರೆ ಪಾನ್ ಕಾರ್ಡ್ನಲ್ಲಿ ಇರುವ ಹೆಸರು ಮಾತ್ರ ಸರಿಯಿಲ್ಲ. ಅದು ತನ್ನ ಹೆಸರಾಗಿರಬಹುದು ಅಥವಾ ತನ್ನ ತಂದೆಯ ಹೆಸರಾಗಿರಬಹುದು. ಅದಕ್ಕೆ ಏನು ಮಾಡಬೇಕು? ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಿವಾಸ್ ಶರ್ಮಾ. ನಮ್ಮ ನೇಮ್ ಜಡ್ಜ್ ಕನ್ಸಲ್ಟೆನ್ಸಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಕಳೆದ 16 ವರ್ಷಗಳಿಂದ ಈ ಗ್ಯಾಜೆಟ್ ಗವರ್ನಮೆಂಟ್ ಆಫ್ ಇಂಡಿಯಾ ಗ್ಯಾಜೆಟ್ ಪಬ್ಲಿಕೇಶನ್ ಸರ್ವಿಸಸ್ ಒದಗಿಸುತ್ತಿದ್ದೇನೆ. ಆಲ್ ಓವರ್ ಇಂಡಿಯಾ ಇಂದಿನವರೆಗೆ 10,000ಕ್ಕಿಂತ ಹೆಚ್ಚು ಕ್ಲೈಂಟ್ಸ್ಗಳಿಗೆ ನಾನು ಸರ್ವಿಸ್ ಒದಗಿಸಿದ್ದೇನೆ. ಹಾಗಾದರೆ ನಿಮಗೂ ಈ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಹೆಸರು ಮಿಸ್ ಮ್ಯಾಚ್ ಸಂಬಂಧಿಸಿದ ಸಮಸ್ಯೆ ಇದ್ದರೆ ನೀವು ನನ್ನ ಸರ್ವಿಸಸ್ ತೆಗೆದುಕೊಂಡು ನೀವು ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ನನ್ನ ವಾಟ್ಸ್ಆಪ್ ನಂಬರ್ ಕಾಣಿಸುತ್ತಿದೆ. ನೀವು ಆ ವಾಟ್ಸ್ಆಪ್ ನಂಬರ್ಗೆ ನನಗೆ ಮೆಸೇಜ್ ಕಳುಹಿಸಬಹುದು. ನಿಮ್ಮ ಸಮಸ್ಯೆ ಏನು ಎಂದು ಬರೆಯಿರಿ. ನೀವು ಎಲ್ಲಿಂದ ಸಂಪರ್ಕಿಸಿದ್ದೀರಿ ಎಂದು ಬರೆಯಿರಿ. ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ಹಾಕಿ, ನಿಮ್ಮ ಪಾನ್ ಕಾರ್ಡ್ ಪ್ರತಿಯನ್ನು ಹಾಕಿ. ಸಮಸ್ಯೆಯನ್ನು ವಿವರವಾಗಿ ಬರೆಯಿರಿ. ನಾನು ಕಡ್ಡಾಯವಾಗಿ ನಿಮಗೆ ಸಹಾಯ ಮತ್ತು ಮಾರ್ಗದರ್ಶನ ನೀಡುತ್ತೇನೆ. ಆದರೆ ನಮ್ಮ ಸರ್ವಿಸಸ್ ಮಾತ್ರ ಪೇಯ್ಡ್ ಸರ್ವಿಸಸ್. ಹೀಗಾಗಿ ಇಂತಹ ಪ್ರಕ್ರಿಯೆ, ಇಂತಹ ಸಮಸ್ಯೆ ಬಂದಾಗ ಏನು ಮಾಡಬೇಕು ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಗಜೆಟ್ ಪ್ರಕಟಣೆ ಮಾಡಿಸಿಕೊಳ್ಳಬೇಕು. ಅಂದರೆ ಗಜೆಟ್ನಲ್ಲಿ ನನ್ನ ಹೆಸರು ಪಾನ್ ಕಾರ್ಡ್ನಲ್ಲಿ ತಪ್ಪಾಗಿದೆ ಎಂಬ ಜಾಹೀರಾತು ನಾವು ಹಾಕಬೇಕು. ಹೀಗಾಗಿ ಗಜೆಟ್ಗೆ ನಾವು ಅರ್ಜಿ ಹಾಕಲು ಮೊದಲು ಕೆಲವು ಡಾಕ್ಯುಮೆಂಟ್ಗಳನ್ನು ತಯಾರಿಸಬೇಕು. ಮೊದಲು ನಾವು ಒಂದು ಪ್ರಮಾಣ ಪತ್ರ ಮಾಡಿಸಿಕೊಳ್ಳಬೇಕು. ಅದಾದ ನಂತರ ನಾವು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ವೆಬ್ಸೈಟ್ಗೆ ಹೋಗಿ ಫಾರ್ಮ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆ ಫಾರ್ಮ್ಗಳನ್ನು ತಯಾರಿಸಿಕೊಳ್ಳಬೇಕು. ಅದಾದ ನಂತರ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ಅವರಿಗೆ ಜಾಹೀರಾತು ವಿಷಯವನ್ನು ಸಿಡಿಗಳಲ್ಲಿ ನೀಡಬೇಕು. ಆ ಸಿಡಿ ತಯಾರಿಸಬೇಕು. ಸ್ಥಳೀಯ ಇಂಗ್ಲಿಷ್ ಅಥವಾ ಹಿಂದಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಬೇಕು. ತೆಲುಗು ಒಂದು ಪ್ರಾದೇಶಿಕ ಭಾಷೆ. ತೆಲುಗು ಪತ್ರಿಕೆಯಲ್ಲಿ ಜಾಹೀರಾತು ಸ್ವೀಕಾರಾರ್ಹವಲ್ಲ. ಅದನ್ನು ಗಮನಿಸಿ. ಮುಂದೆ bharatpost.gov.in ವೆಬ್ಸೈಟ್ಗೆ ಹೋಗಿ ಗವರ್ನಮೆಂಟ್ ತಾಲೂಕಾ ಶುಲ್ಕವನ್ನು ಠೇವಣಿ ಮಾಡಬೇಕು. ಅದಾದ ನಂತರ ನಾವು ಈ ಎಲ್ಲ ಡಾಕ್ಯುಮೆಂಟ್ಗಳ ಜೊತೆಗೆ ನಮ್ಮ ಐಡಿ ಪ್ರೂಫ್ ಮತ್ತು ವಿಳಾಸ ಪ್ರೂಫ್ ನಕಲನ್ನು ದೆಹಲಿಯಲ್ಲಿರುವ ಕಂಟ್ರೋಲ್ ಪಬ್ಲಿಕೇಶನ್ ಕಚೇರಿಗೆ ಸಲ್ಲಿಸಬೇಕು. ಆದರೆ ನೀವು 5 ಸ್ಪೀಡ್ ಪೋಸ್ಟ್ ಅಥವಾ ಕೂರಿಯರ್ ಮೂಲಕ ಕಳುಹಿಸಬಹುದು ಅಥವಾ ನೀವು ವೈಯಕ್ತಿಕವಾಗಿ ಹೋಗಬಹುದು. ಆದರೆ ನಿಮ್ಮ ಪರವಾಗಿ ಬೇರೆ ಯಾರೂ ಹೋಗಲು ಸಾಧ್ಯವಿಲ್ಲ. ಕೇವಲ ಅರ್ಜಿದಾರನೇ ಹೋಗಬೇಕು. ಅದನ್ನು ಗಮನದಲ್ಲಿಡಿ. ಅದಕ್ಕಾಗಿ ಉತ್ತಮ ಪ್ರಕ್ರಿಯೆ ಎಂದರೆ ನೀವು ಈಗಾಗಲೇ ಎಲ್ಲಿದ್ದರೂ ಸ್ಪೀಡ್ ಪೋಸ್ಟ್ ಮಾಡುವುದು. ಅವರು ಪ್ರಕ್ರಿಯೆ ಮಾಡುತ್ತಾರೆ. ಒಟ್ಟು ಪ್ರಕ್ರಿಯೆಗೆ 6 ವಾರಗಳು ಬೇಕಾಗುತ್ತದೆ. ನಿಮಗೆ ಸಹ ಈ ರೀತಿಯಾಗಿ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಹೆಸರು ಮಿಸ್ಮ್ಯಾಚ್ ಸಮಸ್ಯೆ ಇದ್ದರೆ ಗ್ಯಾಜೆಟ್ ಮಾಡಿಸಿಕೊಳ್ಳಬಹುದು. ನೀವು ನನ್ನನ್ನು ಸಂಪರ್ಕಿಸಬಹುದು. ನಾನು ನಿಮಗೆ ಸೇವೆಗಳನ್ನು ಒದಗಿಸುತ್ತೇನೆ. ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಲು, ಭವಿಷ್ಯದಲ್ಲಿ ಬಂದ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.